Hello everybody. In this video I am going to explain a problem on set off and carry forward of losses, and the problem which I am going to discuss had appeared for BCom students in the year 2017 SEM exam. The problem goes like this. Mr. Vaman Rao, a resident individual, submits the following information. Income from salary rupees 4,50,000. Income from salary 4,50,000 ಅಂತ ಹೇಳ್ಯಾರೆ. So salary income is taxable under section 15. Income from house property A rupees 30,000. Loss from house property B rupees 34,000. See, there are two house properties. The SSC is having two house properties. One is house property A. House property A ಇಂದ ಅವನಿಗೆ ಪ್ರಾಫಿಟ್ ಆಗಿದೆ 30,000. ಆ್ಯಂಡ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಿ ಇಂದ ಅವನಿಗೆ ಲಾಸ್ ಆಗಿದೆ ಎಷ್ಟಂದರೆ 34,000. ದ ಲಾಸ್ ಫ್ರಮ್ ಒನ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಅನದರ್ ಹೌಸ್ ಪ್ರಾಪರ್ಟಿ. ದಟ್ ಈಸ್ ದ ರೂಲ್ಸ್ ರಿಗಾರ್ಡಿಂಗ್ ಸೆಟ್ ಆಫ್ ಲಾಸಸ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ ಪ್ರಾಪರ್ಟಿ ಸೆಟ್ ಆಫ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಒಂದು ಮನೆಯಿಂದ ಲಾಸ್ ಇತ್ತಂತ ಹೇಳಿದ್ರೆ ಆ ಲಾಸ್ನ ಇನ್ನೊಂದು ಮನೆ ಇನ್ಕಮಿಂದ ಸೆಟ್ ಆಫ್ ಮಾಡ್ಬೋದು. ದ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಿ ಕ್ಯಾನ್ ಬಿ ಅಡ್ಜಸ್ಟೆಡ್ with the income from house property A. House property B ನ ಲಾಸ್ ಅನ್ನು house property A ಇಂದ adjust ಮಾಡಬಹುದು. Next is income from interest on securities. Interest on securities is taxable under the head other sources. The amount is 20,000. Loss from a cycle business rupees 20,000. Cycle business ಅಂತ ಹೇಳಿದ್ರೆ income from other source, income from business ಅಲ್ಲಿ ನಾವು ಅದನ್ನ ತೋರಿಸಬೇಕಾಗುತ್ತೆ. It is regular business. Loss from cycle business ರೆಗ್ಯುಲರ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ರೆಗ್ಯುಲರ್ ಬಿಸ್ನೆಸ್ ಲಾಸ್ ಇತ್ತಂತ ಹೇಳಿದ್ರೆ ರೆಗ್ಯುಲರ್ ಬಿಸ್ನೆಸ್ ಯಾವ್ದಾರು ಇನ್ಕಮ್ ಇದೆಯಾ ಅಂತ ನೋಡಿ ಅದರಿಂದ ಸೆಟ್ ಆಫ್ ಮಾಡ್ಬೋದು, ಅಥವಾ ಸ್ಪೆಕ್ಯುಲೇಷನ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ಬೋದು. ಟೂ ಆಪ್ಷನ್ಸ್ ಆರ್ ದೇರ್. ಒನ್ ಇಸ್ ದ ರೆಗ್ಯುಲರ್ ಬಿಸ್ನೆಸ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ರೆಗ್ಯುಲರ್ ಬಿಸ್ನೆಸ್, ಬೇರೆ ಯಾವ್ದಾದ್ರು ರೆಗ್ಯುಲರ್ ಬಿಸ್ನೆಸ್ ಇನ್ಕಮಿಂದ ಸೆಟ್ ಆಫ್ ಮಾಡ್ಬೋದು, ಅಥವಾ ಸ್ಪೆಕ್ಯುಲೇಷನ್ ಪ್ರಾಫಿಟಿಂದನೂ ಸೆಟ್ ಆಫ್ ಮಾಡ್ಬೋದು. ಪ್ರಾಫಿಟ್ ಫ್ರಮ್ ಸ್ಟೀಲ್ ಬಿಸ್ನೆಸ್ rupees 10,000. There is the SSC has a steel business, ಅದರಿಂದ ಪ್ರಾಫಿಟ್ ಆಗಿದೆ ಎಷ್ಟಂದರೆ 10,000, taxable under the head income from business. Profit from speculation business rupees 25,000. Speculation business ಇಂದ ಪ್ರಾಫಿಟ್ ಆಗಿದೆ, the amount is 25,000. Next is loss from short term capital asset. Loss from short term capital asset 6,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಂದ ಲಾಸ್ ಆಗಿದೆ. ಲಾಸ್ ಫ್ರಮ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂದರೆ ಲಾಸ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದಾನೆ ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟ್ ಇನ್ನೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಉಳಿತು ಅಂತ ಹೇಳಿದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಸೆಟ್ ಆಫ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಪ್ರೊಸೀಜರ್. ನೆಕ್ಸ್ಟ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 25,000. Long-term capital loss can be set off only against long-term capital gain. Long-term capital loss na long-term capital gain ಇಂದಾನೆ set off ಮಾಡ್ಬೋದು. Long-term capital gain ಕೊಟ್ಟಿದ್ದಾರೆ ಎಷ್ಟಂದರೆ 21,000. ಸೊ ಹಾಗಾಗಿ the long-term capital gain can be used to set off the long-term capital loss. Income from crossword puzzles TDS rupees 9,000, rupees 21,000. Income from crossword puzzles is given in your problem. ಇನ್ಕಮ್ ಫ್ರಮ್ ಕ್ಯಾಶುವಲ್ ಸೋರ್ಸ್ ಆಗುತ್ತೆ. ಇದು ಕ್ರಾಸ್ವರ್ಡ್ ಪಜಲ್ಸ್, ಲಾಟ್ರಿ ಈ ರೀತಿಯಲ್ಲ ಎಲ್ಲದು ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಈಗ TDS 9,000 ಅಂತ ಹೇಳ್ಯಾರೆ. ಅಮೌಂಟ್ ಗಿವನ್ ಇಸ್ 21,000. ಇನ್ಕಮ್ ಫ್ರಮ್ ಕ್ರಾಸ್ವರ್ಡ್ ಪಜಲ್ಸ್ ಇಸ್ rupees 21,000. TDS ಡಿಡಕ್ಟೆಡ್ ಇಸ್ 9,000. ವಾಟ್ ಇಸ್ ದಿಸ್ TDS? ಈಗ TDS ಅದರ ಅರ್ಥ ಏನಂದರೆ ಆ್ಯಕ್ಚುಲಿ ದ SSC ಅವ್ನು ಎಷ್ಟು ಕ್ರಾಸ್ವರ್ಡ್ ಪಜಲ್ಸಿಂದ ಅವ್ನು ಎಷ್ಟು ಇನ್ಕಮ್ ಅರ್ನ್ ಮಾಡಿದ್ದ ಅಂತ ಹೇಳಿದರೆ ಇಟ್ ಈಸ್ ನಾಟ್ 21,000 ಸ್ಟೂಡೆಂಟ್ಸ್, 30,000 ವಿನ್ ಆಗಿರೋದು ಕ್ರಾಸ್ವರ್ಡ್ ಪಜಲ್ಸಿಂದ. ಬಟ್ ಏನಾಗುತ್ತೆ ಅದರಿಂದ TDS ಡಿಡಕ್ಟ್ ಮಾಡ್ತಾರೆ, ಅಂದರೆ ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಉಳಿದಿದ್ದ ಅಮೌಂಟ್ನ SSC ಕೊಡ್ತಾರೆ. ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ದ SSC ಫ್ರಮ್ ಕ್ರಾಸ್ವರ್ಡ್ ಪಜಲ್ಸ್ ಇಸ್ 30,000. 30,000ಅಲ್ಲಿ TDS ಡಿಡಕ್ಟ್ ಮಾಡಿದ್ದಾರೆ. TDS ಅಂತ ಹೇಳಿದ್ರೆ ಅವರು ಅಮೌಂಟ್ 30,000 ಕೊಡೋದ SSCಗೆ ಟು ವಾಮನ್ ರಾವ್. 30,000 will not be paid as winnings from crossword puzzles. ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾರೆ, ಯಾರು ಹೋಸ್ಟ್ ಮಾಡೋರು ಇದ್ದಾರೆ ಅವ್ರು ಡಿಡಕ್ಟ್ ಮಾಡ್ತಾರೆ. 9,000 ಡಿಡಕ್ಟ್ ಮಾಡಿದ್ದಾರೆ. ಡಿಡಕ್ಟ್ ಮಾಡಿ ಅವನಿಗೆ ಎಷ್ಟು ಪೇ ಮಾಡಿದ್ದ ಅಂತ ಹೇಳಿದ್ರೆ 21,000 ಈಸ್ ಪೇಡ್ ಟು ವಾಮನ್ ರಾವ್. ಅದರ ಅರ್ಥ ನೆಟ್ ಇನ್ಕಮ್ ಇಸ್ ಗಿವನ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಗ್ರಾಸ್ ಇಟ್ ಅಪ್. ಗ್ರಾಸ್ ಅಪ್ ಹೇಗೆ ಅಂತ ಹೇಳಿದ್ರೆ ಫಾರ್ ದ ಗಿವನ್
ಇನ್ಕಮ್ 21,000 ಏನಿದೆ, ಯು ಆ್ಯಡ್ ದ ಟಿ ಡಿ ಎಸ್. ಸೊ ಅಲ್ಲಿಗೆ ಗ್ರಾಸ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. 21,000 ಪ್ಲಸ್ ಟಿ ಡಿ ಎಸ್ ಅಮೌಂಟ್ ಇಸ್ 9,000. ಸೊ ಟೋಟಲ್ ಇಟ್ ವಿಲ್ ಬಿ 30,000 is the income from cross-word puzzles. So we shall go through the solution part. Computation of gross total income of Mr. Vaman Rao, previous year 2019-20 and assessment year 2021. Particulars amount rupees. Once again both the columns in a headings ಏನಾಗುತ್ತೆ ಅಂತ ಹೇಳಿದ್ರೆ amount rupees. ನಂದು ಲ್ಯಾಪ್ಟಾಪ್ ಇಟ್ ಹ್ಯಾಸ್ ಓಲ್ಡರ್ ವರ್ಷನ್ ಆಫ್ ವರ್ಡ್ ಒಂದು ಓಲ್ಡರ್ ವರ್ಷನ್ ಇದೆ, ಹಾಗಾಗಿ ರುಪೀಸ್ ಸಿಂಬಲ್ ಇಲ್ಲ, ಆರ್ ಎಸ್ ಅಂತ ತೋರಿಸ್ತಾ ಇದ್ದೀನಿ. ಬಟ್ ನೀವು ಅಮೌಂಟ್ ಕಾಲಮಲ್ಲಿ ರುಪೀಸ್ ಸಿಂಬಲ್ ಹಾಕಬೇಕಾಗುತ್ತೆ. ನ್ಯಾಪ್ ಕಟ್ಕೊಡಿ. ಆರ್ ಎಸ್ ಇಸ್ ಟೋಟಲಿ ಔಟ್ಡೇಟೆಡ್. ಈಗ ರುಪೀಸ್ ಸಿಂಬಲ್ ಹಾಕಬೇಕು. ನಂದು ಓಲ್ಡ್ ವರ್ಷನ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಐ ಹ್ಯಾಡ್ ಪುಟ್ ಆರ್ ಎಸ್. ನೆಕ್ಸ್ಟ್ ಇಸ್ section 15 income from salary. It is given in the problem, students. 4,50,000. Section 22 income from house property. House property A in the profit agide 30,000, house property B in the loss agide. So house property B the loss na house property A in the adjust ಮಾಡ್ತೀವಿ. ಇನ್ನೂ ಹೌಸ್ ಪ್ರಾಪರ್ಟಿ ಲಾಸ್ ಉಳಿಯುತ್ತೆ. ಎಷ್ಟು ಅಂತ ಹೇಳಿದ್ರೆ 4,000 ಲಾಸ್ ಉಳಿಯುತ್ತೆ. ಈಗ ಅಂಡರ್ ದ ಹೆಡ್ ಹೌಸ್ ಪ್ರಾಪರ್ಟಿ ಇಟ್ ಸೆಲ್ಫ್ ದೇರ್ ಇಸ್ ಲಾಸ್. ಎಷ್ಟು ಲಾಸ್ ಅಂತ ಹೇಳಿದ್ರೆ 4,000. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಹೆಡ್ ಆಫ್ ಇನ್ಕಮ್. ಹೌಸ್ ಪ್ರಾಪರ್ಟಿ ಲಾಸ್ ಇದ್ದರೆ ಯಾವುದೇ ಹೆಡ್ ಆಫ್ ಇನ್ಕಮಿಂದ ಸೆಟ್ ಆಫ್ ಮಾಡ್ಬೋದು. ಸ್ಯಾಲ್ರಿ ಇನ್ಕಮಿಂದ ಆಗುತ್ತೆ, ಬಿಸ್ನೆಸ್ ಇನ್ಕಮಿಂದ ಆಗುತ್ತೆ, ಕ್ಯಾಪಿಟಲ್ ಗೇನ್ಸಿಂದನೂ ಆಗುತ್ತೆ, ಅದರ್ ಸೋರ್ಸಿಂದನೂ ಆಗುತ್ತೆ. ಬಟ್ ಅದರ್ ಸೋರ್ಸಲ್ಲಿ ಕ್ಯಾಶುವಲ್ ಇನ್ಕಮ್ಸ್ ಇದ್ದರೆ ಅದರಿಂದ ಯಾವುದೇ ಲಾಸಸ್ನ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಲಾಟ್ರಿ ಇನ್ಕಮ್, ಕ್ರಾಸ್ವರ್ಡ್ ಪಜಲ್ಸ್, ಈ ರೀತಿ ಅದರ್ ಸೋರ್ಸಲ್ಲಿ ಕ್ಯಾಶುವಲ್ ಇನ್ಕಮ್ಸ್ ಇದ್ದರೆ ಅದರ ಅಗೇನ್ಸ್ಟ್ ಆಗಿ ಯಾವ ಲಾಸಸ್ನ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ನಾವು 4,000 ಇಸ್ ದ ಲಾಸ್ ಅಂಡರ್ ದ ಹೆಡ್ ಹೌಸ್ ಪ್ರಾಪರ್ಟಿ. ದಟ್ 4,000 ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ ಸ್ಯಾಲ್ರಿ ಇನ್ಕಮಿಂದ ಸೆಟ್ ಆಫ್ ಮಾಡ್ಬೋದು. ಹಾಗಾಗಿ -4,000 ಅಂತ ತೋರಿಸ್ಬೇಕಾಗುತ್ತೆ. ಸೆಕ್ಷನ್ 28 ಇನ್ಕಮ್ ಫ್ರಮ್ ಬಿಸ್ನೆಸ್. ಫಸ್ಟ್ ನೀವೇನು ತೋರಿಸಿ ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಿಂದ ಪ್ರಾಫಿಟ್ ತೋರಿಸಿ. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಸ್ 25,000. ನೆಕ್ಸ್ಟ್ ಯು ಶೋ ದ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್ ಫ್ರಮ್ ಸ್ಟೀಲ್ ಬಿಸ್ನೆಸ್ ಇಸ್ 10,000. ಟೋಟಲ್ ಪ್ರಾಫಿಟ್ 35,000 ಬರುತ್ತೆ ಸ್ಟೂಡೆಂಟ್ಸ್. ನಾವು ಯು ಡಿಡಕ್ಟ್ ದ ರೆಗ್ಯುಲರ್ ಬಿಸ್ನೆಸ್ ಲಾಸ್ನ ಡಿಡಕ್ಟ್ ಮಾಡಿ. ರೆಗ್ಯುಲರ್ ಬಿಸ್ನೆಸ್ ಲಾಸ್ ಯಾವುದು ಅಂತ ಹೇಳಿದ್ರೆ ಸೈಕಲ್ ಬಿಸ್ನೆಸ್ಸಿಂದ ಲಾಸ್ ಆಗಿದೆ 20,000. ಯು ಡಿಡಕ್ಟ್ ದಟ್. ಸೊ 15,000 ಇಸ್ ದ ಇನ್ಕಮ್ ಫ್ರಮ್ ಬಿಸ್ನೆಸ್. ದಟ್ ಈಸ್ ದ ಟ್ಯಾಕ್ಸೇಬಲ್ ಇನ್ಕಮ್. 15,000 ಟ್ಯಾಕ್ಸೇಬಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಇಸ್ ಈಗ ಲಾಸ್ ಫ್ರಮ್ ಸೈಕಲ್ ಬಿಸ್ನೆಸ್ ಏನಿದೆ ಅಲ್ಲ ಅದು ರೆಗ್ಯುಲರ್ ಬಿಸ್ನೆಸ್ ಲಾಸ್ ಇದ್ದರೆ ರೆಗ್ಯುಲರ್ ಬಿಸ್ನೆಸ್ ಇನ್ಕಮಿಂದನೂ ಸೆಟ್ ಆಫ್ ಮಾಡ್ಬೋದು, ಹಾಗೆ ಸ್ಪೆಕ್ಯುಲೇಷನ್ ಪ್ರಾಫಿಟಿಂದನೂ ಸೆಟ್ ಆಫ್ ಮಾಡ್ಬೋದು. ಹಾಗಾಗಿ ನಾನು ಎರಡು ಒಟ್ಟಿಗೆ ಆ್ಯಡ್ ಮಾಡಿದ್ದು, ಸ್ಪೆಕ್ಯುಲೇಷನ್ ಪ್ರಾಫಿಟ್ ಮತ್ತು ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್ನ ಒಟ್ಟಿಗೆ ಆ್ಯಡ್ ಮಾಡಿ ಐ ಹ್ಯಾವ್ ಡಿಡಕ್ಟೆಡ್ ದ ರೆಗ್ಯುಲರ್ ಬಿಸ್ನೆಸ್ ಲಾಸ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. First you show the long-term capital gain. Long-term capital gain 21,000 is given in the problem. There is long-term capital loss also. Long-term capital loss can be set off only against long-term capital gain. So ಹಾಗಾಗಿ long-term capital lossನ 25,000 ಏನಿದೆ ಅದನ್ನ long-term capital gain against ಆಗಿ ನಾವು ಅಡ್ಜಸ್ಟ್ ಮಾಡಿದಾಗ ಸ್ಟಿಲ್ ಲಾಂಗ್-ಟರ್ಮ್ ಕ್ಯಾಪಿಟಲ್ ಲಾಸ್ ರಿಮೈನ್ ಸ್ಟೂಡೆಂಟ್ಸ್. ಇನ್ನೂ 4,000 ಲಾಂಗ್-ಟರ್ಮ್ ಕ್ಯಾಪಿಟಲ್ ಲಾಸ್ ಉಳಿಯುತ್ತೆ. ಲಾಂಗ್-ಟರ್ಮ್ ಕ್ಯಾಪಿಟಲ್ ಲಾಸ್ನ ನಾವು ಲಾಂಗ್-ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಸೆಟ್ ಆಫ್ ಮಾಡಬೇಕು, ಬೇರೆ ಯಾವುದರಿಂದ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ, ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂದರೆ ಎಷ್ಟು ವರ್ಷ ಜ್ಞಾಪಕ ಇಟ್ಕೊಳ್ಳಿ. ಸ್ಪೆಕ್ಯುಲೇಷನ್ ಲಾಸ್ ಮತ್ತು ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಇದನ್ನ 4 ಅಸೆಸ್ಮೆಂಟ್ ಇಯರ್ಸ್ ತನಕ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇದು ಬಿಟ್ಟು ಬೇರೆ ಯಾವುದೇ ಲಾಸ್ ಇದ್ದರೆ ಹೌಸ್ ಪ್ರಾಪರ್ಟಿ ಲಾಸ್ ಆಗಿರ್ಬೋದು, ಅಥವಾ ಇಟ್ ಮೇ ಬಿ ಬಿಸ್ನೆಸ್ ಲಾಸ್ ಆರ್ ಇಟ್ ಮೇ ಬಿ ಕ್ಯಾಪಿಟಲ್ ಗೇನ್ಸಲ್ಲಿ ಲಾಸ್ ಆಗಿದ್ದರೆ ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 8 ಅಸೆಸ್ಮೆಂಟ್ ಇಯರ್ಸ್, 8 ವರ್ಷ ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಬಟ್ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ಬಿಟ್ಟು ನಿಮ್ಮ ಟೇಬಲಲ್ಲಿ ತೋರಿಸ್ಬೇಕು. ವರ್ಕಿಂಗ್ ನೋಟಲ್ಲಿ ನೀವು ಅದನ್ನ ತೋರಿಸ್ಬೇಕಾಗುತ್ತೆ, ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇಟ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಟು 8 ಅಸೆಸ್ಮೆಂಟ್ ಇಯರ್ಸ್. ದೆರ್ ಇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇಸ್ ಗಿವನ್ ಸ್ಟೂಡೆಂಟ್ಸ್. ದೆರ್ ಇಸ್ ನೋ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಲ್ಲಿ ಲಾಸ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಅಂತ ಹೇಳಿದ್ದಾರೆ. ಅದರ ಅರ್ಥ ಲಾಸ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಗೇನ್ಸ್ಟಾಗೂ ಅಡ್ಜಸ್ಟ್ ಮಾಡ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಗೇನ್ಸ್ಟಾಗೂ ಅಡ್ಜಸ್ಟ್ ಮಾಡ್ಬೋದು. ಬಟ್ ಇನ್ ದಿಸ್ ಪ್ರಾಬ್ಲಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲ. ಫಾರ್ ಅವರ್ ಬ್ಯಾಡ್ ಲಕ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ನಾಟ್ ದೇರ್. ಓಕೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಯುಟಿಲೈಸ್ ಮಾಡೋಣ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ರೆಡಿ ಯುಟಿಲೈಸ್ಡ್, ಅದು ಯುಟಿಲೈಸ್ ಆಗೋಗಿದೆ. ಹಾಗಾಗಿ ವಾಟ್ ವಿ ಆರ್ ಸಪೋಸ್ ಟು ಡೂ ಇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಹಾಗಾಗಿ ಅದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ
ಆಪ್ಷನ್ಸ್ ಟು ಸೆಟ್ ಆಫ್. ಅಲ್ಲಿ ಸೆಟ್ ಆಫ್ ಮಾಡ್ಲಿಕ್ಕೆ ಯಾವುದೋ ಆಪ್ಷನ್ಸ್ ಇಲ್ಲ. ಸೊ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ there is no taxable amount. You are supposed to show nil. Under section 56, income from other sources, interest on securities you show. And crossword puzzles, TDS ಕೊಟ್ಟಿದ್ದಾರೆ, you add the TDS. ನೀವು ಅದನ್ನ ಗ್ರಾಸ್ ಅಮೌಂಟ್ ಆಗಿ ತೋರಿಸ್ಬೇಕಾಗುತ್ತೆ. ಸೊ ಕಮ್ಸ್ ಟು 30,000. ಸೊ the taxable amount under the head income from other sources is 50,000. So total gross total income will be 5,11,000. See the working notes. I have mentioned long-term capital loss and short-term capital loss can be carried forward to 8 assessment years. House property loss can be set off against any head of income. ಯಾವುದೇ ಹೆಡ್ ಆಫ್ ಇನ್ಕಮ್ ಇಂದನೂ ಹೌಸ್ ಪ್ರಾಪರ್ಟಿ ಲಾಸ್ನ ಸೆಟ್ ಆಫ್ ಮಾಡ್ಬೋದು. ಬಟ್ ಇಲ್ಲಿ ವಿ ಹ್ಯಾವ್ ಯುಟಿಲೈಸ್ ಸ್ಯಾಲ್ರಿನ ಯುಟಿಲೈಸ್ ಮಾಡಿದ್ದೀವಿ.